ಪಾಪ ಮನುಷ್ಯ ಎಷ್ಟು ಕಷ್ಟಪಟ್ಟು ಅವ್ನ ಕೆಲಸ ಖುಷಿ ಆಯ್ತು. ಯಾಕಂದ್ರೆ ನಾನು ಅದೇ ಥರ ಮುಂಚೆ ಕಷ್ಟ ಬಿಡ್ತಿದ್ದೆ ಆಟೋ ಓಡಿಸ್ಕೊಂಡು. ಯಾಕೋ ಜುಲೈ ಪರಸಂಗದ ಗೆಂಡೆತಿಮ್ಮ ಅಂತ. ಅಂಟಿಲ್ ಅನ್ಲೆಸ್ ನೀವು ಸಕ್ಸಸ್ ಆಗೋವರೆಗೂ ಸರಿಯಾಗಿ ಕೊಡ್ತಾ ಇದೀವಿ ದೊಡ್ಡದಾಗಿ. ಓಕೆನಾ? ಜೀವನದಲ್ಲಿ ನನಗೆ ಬಿಗ್ಗೆಸ್ಟ್ ಡ್ರೀಮ್ ಇದು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನು ಮಾಡ್ತೀನಿ ಅಂತ ತಮ್ಮನೇಲಿ ನೋಡಿರ್ತೀರಾ. ಇವತ್ತು ನಾನು ಫಸ್ಟ್ ನಾನು ನಾಟಕ ಮಾಡ್ತಿರೋದು, ಅಂದರೆ ಪರ್ಫಾರ್ಮೆನ್ಸ್ ಕೊಡ್ತಿರೋದು ನಾನು ಮತ್ತು ಸೂರ್ಯ. ಎಸ್, ಎಲ್ರಿಗೂ ಹಾಯ್ ಮಾಡೋದು. ಹಾಯ್ 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 ನಮಸ್ಕಾರ ಎಲ್ರಿಗೂ. ನನ್ನ ಜೀವನದಲ್ಲೇ ನನಗೆ ಬಿಗ್ಗೆಸ್ಟ್ ಡ್ರೀಮ್ ಇದು, ಒಂದು ನಾಟಕದಲ್ಲಿ ನಾನು ಪರ್ಫಾರ್ಮ್ ಮಾಡಬೇಕು ಅಂತ. ಸೊ ಅದು ಇವಾಗ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು. ಆಮೇಲೆ ಟೆಂತ್ ಆದ್ಮೇಲೆ PU ಆದ್ಮೇಲೆ ಜಾಯ್ನ್ ಆಗಬೇಕು ಅಂತ ಡಿಸೈಡ್ ಎಲ್ಲ ಮಾಡಿದ್ವಿ. ಬಟ್ ಮನಸ್ಥಿತಿಯಿಂದ ಸೇರಕ್ಕಾಗಿಲ್ಲ. ಸೊ ಇವಾಗ ಸೇರ್ಕೊಂಡ್ವಿ ಹೋಗ್ಬಿಟ್ಟು. ಬಂದಿದ್ದೆ ಹೇಳಿದ್ವಿ, ಸೇರ್ಕೊಂಡಿದ ತಕ್ಷಣ ಏನು ಗೊತ್ತಾಗ ಪಾಪ ಎಷ್ಟೊಂದು ದಿನಗಳಿಗೆ ಸಿಗಲ್ಲ ಆಪರ್ಚುನಿಟಿ. ಫಸ್ಟ್ ಅದು ಇನ್ನೂ ಹೋಗಿ ನಾವು ಸೇರ್ಕೊಂಡು 2 days ಆಗಿಲ್ಲ, ಅಷ್ಟು ಬೇಗ ನಾಟಕ ಒಂದಿತ್ತು, ಹಂಗೆ ನಾವು ಜಾಯ್ನ್ ಮಾಡ್ಕೊಂಡ್ಬಿಟ್ರು. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅದರಲ್ಲಿ ನಂಗೊಂದು ಕ್ಯಾರೆಕ್ಟರ್, ಸಣ್ಣ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಅದನ್ನ ಹೆಂಗಿರುತ್ತೆ ನಾಟಕ ಬೆಳಿಗ್ಗೆಯಿಂದ ರಾತ್ರಿ ಹೆಂಗೆ ಎಲ್ಲ ಆಗುತ್ತೆ, ಮೇಕಪ್ ಹೆಂಗೆ ಹಚ್ಕೊಂತೀರಿ, ಸೊ ಸ್ಟೇಜ್ ಹಿಂದೆ ಏನಾಗುತ್ತೆ, ಸ್ಟೇಜ್ ಮುಂದೆ ಏನಾಗುತ್ತೆ, ಪ್ರತಿಯೊಂದು ನೀವು ಬ್ಲಾಗಲ್ಲಿ ಇರುತ್ತೆ. ಸೊ ಕಂಪ್ಲೀಟಾಗಿ ಎಂಜಾಯ್ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾವು ಎಂಜಾಯ್ ಮಾಡಿದ್ವಿ. ಇದು ನಮ್ಮ ಡ್ರೀಮ್ ಕಮ್ ಟ್ರೂ ಆಗ್ತಿರೋದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಇವತ್ತು ಪೂರ್ತಿ ಬ್ಲಾಗ್ ಮಾಡ್ತೀನಿ. ಸೊ ಇವಾಗ ಜಸ್ಟ್ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಜಿಮ್ಗೆ ಹೋಗ್ತಿದ್ವಿ. ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಹೋಗೋಣ ಮುಚ್ಚಿ ಆನ್ ಮಾಡಿ. ಎಷ್ಟು ದಿನಗಳಿಂದ ನಾವು ಗೊತ್ತಾಗ ಹೋಗ್ಬೇಕು ನಾಟಕ ಮಾಡಬೇಕು ಅಂತ ಅನ್ಕೊಂತಿದ್ದು. ಇವಾಗ ಆ ಟೈಮ್ ಕೂಡ ಬಂದಿದೆ. ಓಕೆ, ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಹೋಗೋಣ ಫಸ್ಟು ಜಿಮ್ ಮುಗಿಸ್ಕೊಂಡು ಆಮೇಲೆ ಏನಾಗುತ್ತೆ ತೋರಿಸ್ತೀನಿ. ಗೈಸ್, ನಿಮ್ಮ ಬ್ಯಾಚಲ್ಲೂ ಈ ಥರ ಯಾರೊಬ್ರು ಇರ್ತಾರ, ಬರ್ತೀನಿ ಅಂದ್ಬಿಟ್ಟು ಲೇಟ್ ಮಾಡೋವಾಗ ಅಂತ ಲೇಟ್ ಲತೀಫ್ಗಳು ಇಂಥವ್ರು. ಹಾಯ್ ಮಾಡಾಯ್ತು ನಮ್ಮ ಚಾನಲ್ಗೆ ಒಂದು ಹಾಯ್ ಮಾಡೋ. ಹಾಯ್ ಫ್ರೆಂಡ್ಸ್. ಹಿಂಗೆ ಗೈಸ್ ಬರ್ತೀನಿ ಅಂದ್ಬಿಟ್ಟು ಅರ್ಧ ಗಂಟೆ ಕಾಯ್ಸೋಣ. ಅವಾಗಿಂದ ನಮಗೆ 9 ಗಂಟೆ ಕಾಯ್ತಿದ್ದೀವಿ. ಇವಾಗ ಬಂದವ್ರು ಆರಾಮ 9 ಗಂಟೆ 8 ಗಂಟೆಗೆ ಫೋನ್ ಚಿಕ್ಕ ಪುರುಷ ಆರಾಮ ಮಲ್ಕೊಂಡಿರ್ತಾರೆ ಮನೆಯಲ್ಲಿ. 8 ಗಂಟೆಗೆ ಫೋನ್ ಮಾಡ್ದ ಇಲ್ವೋ ಹೇಳು. ಮಾಡಿದೆ ಬಿಡಪ್ಪ, ಆಯ್ತು. ನೀನು ಯಾಕೆ ಎದ್ದು ಬಂದಿಲ್ಲ? ಆಯ್ತು, ಇವತ್ತು ನಮ್ದು ನಾಟಕ ಇದೆ, ಮತ್ತು ನಾವು ಬರ್ತೀವಿ ನೋಡೋಕ್ಕೆ 7 ಗಂಟೆಗೆ ಶೋ ಇದೆ. ಓಕೆನಾ? ಬನ್ನಿ ಗೈಸ್, ಹೋಗ್ಬಿಟ್ಟು ಜಿಮ್ ಮಾಡಿಕೊಂಡು. ನಾನು 82 kg ಇದೆ, ಈ ವಯ್ಯ 82 kg ಇದೆ. ನಾವಿಬ್ರು ಜಿಮ್ ಸ್ಟಾರ್ಟ್ ಮಾಡಾಕರೆ ಕಾರ್ಡಿಯೋ ಮಾಡ್ತಾ ಇದ್ದೀವಿ. ನೋಡೋಣ ಎಷ್ಟಾಗಿರ್ತೇವೆ ವೆಯ್ಟ್ ಇವಾಗ ಅಂತ. ಓಕೆನಾ? ನನ್ನ ವೆಯ್ಟ್ ನೋಡೋಣ ಫಸ್ಟು. ಅಲ್ಲಿಂದ 45 kg ಆಗ್ಬಿಟ್ಟು. ಗುರು 80 kg ಆಗಿದ್ದೀನಿ ನಾನು. ನೋಡಿ 80 kg ಇದ್ದೀನಿ ನಾನು 2 kg ಸಣ್ಣ ಆಗಿದ್ದೀನಿ ಗೈಸ್. ನೋಡೋಣ ಈ ವಯ್ಯ ಎಷ್ಟು kg ಸಣ್ಣ ಆಗೋಣ ಅಂತ. ನಾನು ಸಣ್ಣನೂ ಆಗಿಲ್ಲ ದಪ್ಪನೂ ಆಗಿಲ್ಲ. ಆಯ್ತು ಹತ್ತಮ್ಮ, ಹತ್ತು ಮಾಮು. ಗುರು 200 ಗ್ರಾಮ್ ಕಮ್ಮಿ ಆಗಿ 82 kg ಅಷ್ಟೇ. ಅವನು 200 ಗ್ರಾಮ್ ಕಮ್ಮಿ ಆಗಿ ಹೆಂಗ್ ಗೊತ್ತಾ ಗೈಸ್, ಬರ್ತಾನೆ ವರ್ಕೌಟ್ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಮನೆ ಹೋಗ್ತಾನೆ, ಬಿರಿಯಾನಿ ತಿಂತಾನೆ, ಮತ್ತೆ ಪಲಾವ್ ತಿಂತಾನೆ. ಅವ್ರ ಎಂತಿ ಮಾಡ್ಕೊಟ್ರಿ ಎಲ್ಲ ಐಟಮ್ಗಳು ತಿಂತಾನೆ. ಪ್ರೀತಿನ ಮಾಡ್ಕೊಡೋದು ತಿನ್ಬೇಕಲ್ಲ. ಪಲಾವ್ ತಿಂದಂಗೆ ಗೈಸ್, ಪಲಾವ್ ತಿಂತಾರೆ ಯಾರು ಜಿಮ್ ಮಾಡ್ಕೊಂಡು ಕಾರ್ಡಿಯೋ ಮಾಡ್ಕೊಂಡು. ಫ್ರೈಡ್ ರೈಸ್ ತಿಂದ್ರೆ ಫ್ರೈಡ್ ರೈಸ್ ಅವಾಗ ತಿನ್ಬಾರ್ದು ಅಲ್ಲ. ಫ್ರೈಡ್ ರೈಸ್ ತಿಂದ್ರೆ ಅವೆಲ್ಲ ಏನೋ ತಿನ್ಬಾರ್ದು. ಅಲ್ಲ, ನೀನು ತಿಂತೀಯಲ್ಲ ಫ್ರೈಡ್ ರೈಸ್. ನಾನು ಫ್ರೈಡ್ ರೈಸ್ ತಿಂತೀನ? ನೀನು ಯಾವಾಗಲೂ ಒಂದ್ಸಲಿ ಹೇಳಪ್ಪ. ನಿನ್ನೆ ಬಿರಿಯಾನಿ ತಿನ್ನೋಣ ಅಂತಂದಿಲ್ಲ. ನಾನು ತಿಂದ, ನಾನು ಒಟ್ಟಿನಲ್ಲಿ ತಿಂದಿಲ್ವಾ? ತಿಂತೇನೆ ಅಂತ ಹೇಳ್ದೆ. ನಾನು ತಿನ್ನಲ್ಲ ನಾನು. ಅದಕ್ಕೆ ನಾನು 2 kg ಸಣ್ಣ ಆಗಿದ್ದೀನಿ. 2 kg ಇನ್ನೂ ಹಂಗೆ ಅವನಿಗೆ ಏನಾಗಿದೆ ನೋಡೋಣ. ಬರೀ ಹೋಗ್ಬಿಟ್ಟು ನೀಟಾಗಿ ಕಾರ್ಡಿಯೋ ಮಾಡ್ಕೊಂಬರೋಣ. ಸೊ ಗೈಸ್, ಈಗ ಎಷ್ಟು ಕಾರ್ಡಿಯೋ ಆಯಿತು ನೋಡ್ಬೋದು, ಎಷ್ಟು ಬೇರೆ ಇಳಿಸಿದೀವಿ ಅಂತ. ಸೂರ್ಯ ಒಂದು ಚೂರು ಬೇರೆ ಇಳಿಸಿಲ್ಲ, ಯಾಕಂದ್ರೆ ಇವನು ಕೂಡ ಒಂದು ಚೂರು ಬೇರೆ ಇಳಿಸಿಲ್ಲ. ನೋಡಿ ನಾನು ಹೆಂಗೆ ಬೇರೆ ಇಳಿಸಿದ್ದೀನಿ ಅಂದ್ರೆ ಅವನ ಹತ್ರ ಫ್ಯಾಟ್ ಅಷ್ಟಿದೆ. ಕೆಜಿ ಮಾತ್ರ ಇಲ್ಲ. ನಾ 62 kg ಇದೆ, 65 kg ಇದೆ. ನೀನು ಇಳಿಸ್ಲಿ ಸಾಕು, ನಂಗೆ ನಾನು ದಪ್ಪ ಆಗಬೇಕು. ನೀನು ಇಳಿಸು ಇದನ್ನ ಬೆವರನ್ನ. ನಂಗೆ ಇಷ್ಟ ಇಲ್ಲ. ಆಮೇಲೆ ನಾನು ಫಿಸಿಕ್ ತೋರಿಸ್ತೀನಿ ಗೈಸ್ ನಿಮಗೆ. ಇಷ್ಟ ಇಲ್ಲ ವರ್ಕೌಟ್ ನಂಗೆ ಇಷ್ಟ ಇಲ್ಲ. ಅಯ್ಯಪ್ಪ ಅಯ್ಯೋ. ಬನ್ನಿ ಆಯ್ತು, ಹೋಗೋ ವರ್ಕೌಟ್ ಮಾಡೋಣ ಇವಾಗ. ಸೊ ಗೈಸ್, ಇವಾಗ ನಂದು ಫಿಸಿಕ್ ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ಫ್ಯಾಟ್ ಬಂದಿದೆ.
ಸೊ ಅದನ್ನು ಮತ್ತೆ ನೀಟಾಗಿ ಕಟಿಂಗ್ ಮಾಡ್ತಾ ಇದ್ದೀನಿ. ಸೊ ಹೆಂಗಿದೆ ಪ್ರೆಸೆಂಟ್ ಫಿಸಿಕ್ ನಾನು ತೋರಿಸ್ತೀನಿ ನಿಮಗೆ, ಓಕೆನಾ? ಪ್ರೆಸೆಂಟ್ ಫಿಸಿಕ್ ಹೆಂಗೆ ತೋರಿಸ್ತೀನಿ. ಮಾಂಸ ಪರ್ವತ. ಸೊ ಸ್ವಲ್ಪ ಫ್ಯಾಟ್ ಇದೆ, ಕರಗ್ತಾ ಇದೆ, ನೋಡ್ಬೋದು. ಇದು ನೀಟಾಗಿ ನಂದು 1 ತಿಂಗಳಿಂದ 2 ತಿಂಗಳಲ್ಲಿ ನೀಟಾಗಿ ಕಟಿಂಗ್ ಮಾಡ್ತೀನಿ. ಸೊ ನನ್ನ ಚಾಲೆಂಜ್ ಇದೆ ನಿಮ್ಮೆಬ್ರಿಗೂ, ಓಕೆನಾ? ಚೂರು ಇದೆ ಫ್ಯಾಟ್ ಇದೆ, ಕರ್ಸೋಣ. ಡೈಲಿ ಬೆಳಗ್ಗೆ ಬಂದು ಮಾಡ್ತಾ ಇದ್ದೀನಿ ವರ್ಕೌಟ್. ಗೈಸ್ ಜಿಮ್ಮಿಂದ ಬಂದು ಟಿಫನೆಲ್ಲ ಮಾಡಿ ಈಗ ಫ್ರೆಶ್ ಅಪ್ ಆಗಿ ಕಾರ್ ವಾಶಿಗೆ ಬಂದಿದ್ದೀನಿ. ಕಾರ್ ವಾಶ್ ಮಾಡಿಸ್ತಿದ್ದೀನಿ. ಒಳಗೆ ಕುತ್ಕೊಂಡು ಕಾರ್ ವಾಶ್ ಮಾಡಿಸೋದು ಒಂಥರ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ನನಗಂತೂ. ಹಿಂಗೆ ಒಳಗೆ ಕುತ್ಕೊಂಡು ಅವ್ರ ಆಚೆಯಿಂದ ಸ್ನೋ ಅಂತ ಇದೆ, ಅದೇ ಫೋಮು ಮತ್ತು ಇದು ನೀರಲ್ಲಿ ಹಾಕ್ತಾರಲ್ಲ ನೋಡಿ, ಮಜಾ ಕೊಡ್ತೀವಿ ಅಲ್ವಾ? ಸೊ ಇವಾಗ ಗಾಡಿ ವಾಶ್ ಮಾಡಿಸ್ಕೊಂಡು ಕರ್ಕೊಂಡು ಸೊ ಇಬ್ಬರು ಹೋಗ್ತೀವಿ. ಏನಾಗುತ್ತೆ ಪ್ರತಿಯೊಂದು ತೋರಿಸ್ತೀನಿ. ಲಾಸ್ಟ್ ನೋಡಿ ತುಂಬ ಎಂಜಾಯ್ ಮಾಡ್ತಾರೆ ಈ ವ್ಲಾಗ್ನ. ಬನ್ನಿ ಹೋಗೋಣ. ಸೊ ಗೈಸ್ ನೋಡಿ ಪಾಪ ಮನುಷ್ಯ ಎಷ್ಟು ಕಷ್ಟಪಟ್ಟು ಅವ್ನ ಕೆಲಸ ಮಾಡ್ತೀಯಾನೆ ಅಂತ. ವಾಶ್ ಮಾಡೋ ಕಡೆ ಸೋಪ್ ನೀರು ಗಲೀಜು ಪ್ರತಿಯೊಂದೂ ಅವನ ಮೇಲೆ ಹಿಂಗೆ ಆಡ್ತಿದೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಹಾರ್ಡ್ ವರ್ಕ್ ಇರುತ್ತೆ, ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಶ್ರಮ ಇರುತ್ತೆ, ಎಲ್ಲ ಇರುತ್ತೆ ಅಲ್ವಾ? ಸೊ ಇವಾಗ ಅವನು ಇವತ್ತು ಆ ಥರ ಕೆಲಸ ಮಾಡಿದ್ರೆ ಅವ್ನಿಗೆ ಕಾಸು ಸಿಗೋದು, ಮತ್ತು ಮನೆ ಹೋಗೋದು, ಮನೆಯಲ್ಲಿ ಅವ್ರ ಅಪ್ಪ ಮನೆ ನೋಡ್ಕೊಳ್ಳೋದು, ಅವ್ರ ಹೆಂಡತಿ ಫ್ಯಾಮಿಲಿ ಎಲ್ಲ ನೋಡ್ಕೊಳ್ಳೋದು. ಸೊ ಅದಕ್ಕೆ ಯಾವುದೇ ಕೆಲಸ ಮಾಡೋಕ್ಕೆ ಹೋದ್ರೂ ನೀವು ಏನಕ್ಕೂ ಅದಕ್ಕೆ ಅಯ್ಯೋ ಇದು ಕೆಲಸ ಮಾಡ್ತೀನಲ್ಲಪ್ಪ ಅಂತ ಅಂದ್ಕೊಂಡು ಯಾವತ್ತೂ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ನಿಮಗದು ಖುಷಿ ಕೊಡುತ್ತೆ, ನಿಮಗದು ದುಡ್ಡು ಕೊಡುತ್ತೆ, ನಿಮಗದು ನೆಮ್ಮದಿ ಕೊಡುತ್ತೆ ಅಂದರೆ ಆ ಕೆಲಸನ ಮಾಡಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಸಕ್ಸಸ್ ಆಗೋವರೆಗೂ ನೀವೇನೇ ಶ್ರಮ ಪಡ್ತಿಲ್ಲ, ನೀವೇನೇ ಹಾರ್ಡ್ ವರ್ಕ್ ಮಾಡ್ತಿಲ್ಲ, ನೀನೂ ಬಿಡೋಕೆ ಹೋಗ್ಬಿಡಿ. ಪ್ರತಿ ಒಂದೂ ಆಗುತ್ತೆ, ನೀವು ಮಾಡಬೇಕು. ಹಾರ್ಡ್ ವರ್ಕ್ ಇಸ್ ದ ಮೇನ್, ಅದೇ ಮೇನು, ಹಾರ್ಡ್ ವರ್ಕೇ ಮೇನು. ನಾವು ಎಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ನಾವು ಅಷ್ಟು ಚೆನ್ನಾಗಿರ್ತೀವಿ. ಇವತ್ತು ಆ ಮನುಷ್ಯನ ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಅದೇ ಥರ ಮುಂಚೆ ಕಷ್ಟ ಬಿಡ್ತಿದ್ದೆ ಆಟೋ ಓಡಿಸ್ಕೊಂಡು. ಸೊ ಇವತ್ತು ಇಲ್ಲಿದ್ದೀನಿ, ಅದೇ ನಿಮ್ಮ ಸಪೋರ್ಟಿಂದ ಆ ಲೆವೆಲಿಂದ ಈ ಲೆವೆಲ್ಗೆ, ಅಂದರೆ ಲೆವೆಲಲ್ಲ ಅದು ಎಲ್ಲ ಒಂದೇ. ಅಲ್ಲಿಂದ ಇಲ್ಲಿಗೆ ಬಂದೀನಿ ಅಂತಂದರೆ ಹಾರ್ಡ್ ವರ್ಕ್. ಸೊ ನೀವು ಕೂಡ ಹಾರ್ಡ್ ವರ್ಕ್ ಮಾಡಿ, ಎಲ್ಲರೂ ಚೆನ್ನಾಗಿರಿ. ಯಾರಿಗೂ ಕೆಟ್ಟದ್ದು ಬಯಸ್ಬಿಡಿ, ಯಾರಿಗೂ ಜಾಸ್ತಿ ಒಳ್ಳೇದು ಬಯಸೋಕೆ ಹೋಗ್ಬೇಡಿ. ತುಂಬ ಅಮೃತನೂ ವಿಷ ಆಗ್ಬಿಡುತ್ತೆ, ಜಾಸ್ತಿ ಕುಡಿದ್ರೆ ಅಮೃತನೂ ಅದು ವಿಷ ಆಗ್ಬಿಡುತ್ತಂತೆ. ಅದಕ್ಕೇ ಆದಷ್ಟು ಲೆವೆಲ್ ಅಂತ ಮೀಡಿಯಮಾಗಿ ಹೋಗಿ, ಜಾಸ್ತಿನೂ ಅವ್ರ ಬಗ್ಗೆ ಮಾತಾಡೋಗ್ಬೇಡಿ. ಫಸ್ಟ್ ಆಫ್ ಆಲ್ ಬೇರೆಯವ್ರ ಬಗ್ಗೆ ಮಾತಾಡೋದು ತಪ್ಪು, ಯಾರ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ. ನಿಮ್ಮ ಕೆಲಸಗಳು ನೀವು ಮಾಡ್ಕೊಳ್ಳಿರಿ, ಚೆನ್ನಾಗಿರಿ ಅಷ್ಟೇ, ಆಯಿತಾ? ಅಷ್ಟೇ. ಸೊ ಓಕೆ, ವಾಶ್ ಮಾಡ್ತಿದ್ದಾರೆ. ಮಾಡಿದ ತಕ್ಷಣ ಹೋಗೋಣ. ಈಗ ಜಸ್ಟು ರೀಚ್ ಆದ್ವಿ ನೋಡಿ. ಇದೆ ನಾವು ಮಾಡ್ತಿರೋ ಇವತ್ತಿನ ಪ್ರೋಗ್ರಾಮ್ ಅಂದ್ಬಿಟ್ಟು ಹೆಸರು ಪರಸಂಗದ ಗೆಂಡೆ ತಿಮ್ಮ ಅಂತ. ಪರಸಂಗದ ಗೆಂಡೆ ತಿಮ್ಮ ಅಂತ ನಾವು ಇವತ್ತು ಅದೇ ಶೋ ಕೊಡ್ತಿರೋದು. 7 ಗಂಟೆಗೆ ಇಲ್ಲಿ ಆಚೆ ಬೋರ್ಡ್ ಹಾಕಿರೋ. ಸೊ ನಾನು ಎಲ್ಲೋ ಇನ್ಸ್ಟಾಗ್ರಾಮ್ನೆಲ್ಲ ಹಾಕೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಸಡನ್ನಾಗಿ ನಮಗೂ ಪ್ಲ್ಯಾನ್ ಆಗಿದೆ ಬರಬೇಕು ಅಂತ. ಸೊ ಬನ್ನಿ, ಇದೇ ಎಂಟ್ರಿ, ಇಲ್ಲೇ ಇರೋದು. ಇದಕ್ಕೇನೋ ಅಂತಾರೆ, ಇದಕ್ಕೆ ಇದು ಹೆಸರು ಏನಿದೆಯಲ್ಲ, ಏನು ಕಲಾಗ್ರಾಮ ಅಂತ ಆಡಿಟೋರಿಯಮಲ್ಲಿ ಇವತ್ತು ಶೋ ಕೊಡ್ತಿರೋದು. ಬನ್ನಿ ಹೋಗಿ ನೀಟಾಗಿ ಮೇಕಪ್ ಮಾಡ್ಕೊಂಡು. ಇದು ಯಾವ್ದಂತ ಅಂದ್ರೆ ನೀವು ಅವ್ರ ಹೆಸರೇನಪ್ಪ, ಸುಜಲ ಕುಶರಪ್ಪ ಹೆಸರೇನು? ಲಂಕೇಶ್ ಪತ್ರಿಕೆ. ಅಯ್ಯೋ ಹೆಸರೇ ಚೆನ್ನಾಗಿತ್ತು, ಮರ್ತೋಯ್ತು. ಆಮೇಲೆ ಗೊತ್ತಾಗ್ಲಿ ಆಮೇಲೆ. ಅವ್ರ ಅಪ್ಪ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ, ಪರಸಂಗದ ಗೆಂಡೆ ತಿಮ್ಮ ಅಂತ. ತುಂಬಾ ಚೆನ್ನಾಗಿದೆ ಮೂವಿ, ನೋಡಿ ಯಾರು ನೋಡಿಲ್ಲ ಅವರೆಲ್ಲ. ಅದರದ್ದೇ ನಾಟಕ ಇವತ್ತು ನಾವು ಪ್ಲೇ ಮಾಡ್ತಾ ಇರೋದು. ಅಕಸ್ಮಾತ್ ನೋಡಿಲ್ಲ ಅಂತಂದ್ರೆ ಇವತ್ತು ನಾವು ನಾಟಕ ಮಾಡ್ತಿದ್ದೀವಿ. ಸೊ ಫುಲ್ಲು ನಾಟಕ ನಾವು ಇದೆಲ್ಲ ಅಪ್ಲೋಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ, ಓಕೆನಾ? ಬನ್ನಿ ಹೋಗೋಣ. ಸಾಕಾಗ ಜಾಗ ಮಾತ್ರ ನಮ್ಮಚ್ಚ ಇಟ್ಟಿ ಜಾಗ ದೊಡ್ಡದಾಗಿ ಸಾಕಾಗಿದೆ. ಬನ್ನಿ, ಬಂದ ನೋಡಿ ಇವನೊಬ್ಬ ನಮ್ಮ ಫ್ರೆಂಡ್ಸ್ ಅವರೆಲ್ಲ. ಬನ್ನಿ ಮಾಮ್ ಶಾರ್ಪ್ 4 ರೈಸ್. ನಿನ್ನೆ ಅವನು ನಮ್ಗೆ ಹೇಳ್ತಿದ್ದ 3 ಗಂಟೆಗೆ ಅಷ್ಟೇ ಬರೋಕ್ಕಾಗೋದು. ಸೊ 3 ಗಂಟೆ ಬರಲ್ಲ ಅಂತ ಹೇಳ್ತಿದ್ದೆ ಅವನು. ಶ್ರೀವತ್ಸ ಬರ ಇಲ್ಲಿ. ಹಾಯ್ ಬ್ರೋ, ಬರ ಇಲ್ಲಿ. ಹಾಯ್ ರೈಸ್, ನಮ್ಮ ಫ್ರೆಂಡ್ ಶ್ರೀವತ್ಸ ಅಂತ ಸರ್. ನಮಗೆ ನಾಟಕಕ್ಕೆ ಕರ್ಸಿದ್ದು ಇವನೇನೆ ಕರ್ಕೊಂಡ್ಬಂದು. ಇನ್ಮೇಲಾದ್ರೂ ಒಳ್ಳೆ ಬುದ್ಧಿ ಬರ್ಲಿ ಅಂತ ಕರ್ತೀವಿ. ಈಗ ಆಚೆ ಹೋಗಿ ಬಂದಿರೋರು ಒಳ್ಳೆ ಬುದ್ಧಿ ಬಗ್ಗೆ ಮಾತಾಡ್ತವ್ರೆ. 3 ಗಂಟೆಗೆ ಬರ್ತೀನಿ ನಾನು ಹೇಳಿದ್ದೆ. ಸೆಲೆಬ್ರಿಟೀಸ್ ಸ್ವಲ್ಪ ಬೇಜಾರಾಗ್ತಾರೆ.
ಸರಿ ಇವೆಲ್ಲ ಬೇಡ ಬ್ಲಾಗಲ್ಲಿ ಬಾ ನಡಿ ಅಂತ ಕರ್ಕೊಂಡು ಸೊ ಬನ್ನಿ ಇಲ್ಲೇ ಹಾಯ್ ಬ್ರೋ. ಹಾಯ್ ನಿಮ್ಮ ಹೆಸರು ಹೇಳಿ ಬ್ರೋ ಹಂಗೆ. ನನ್ನ ಹೆಸರು ಸುಹಾಸ್ ಅಂತ. ಬನ್ನಿ ಇವತ್ತು ಏನು ಪ್ರೋಗ್ರಾಮ್ ಇವತ್ತು ನಮ್ಮ ಶೋ ಇದೆ ಪರಸಂಘದ ಗೆಂಡೆತಿಮ್ಮ ಅಂತ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. 7 ಗಂಟೆಗೆ ಶೋ ಇದೆ ಕಲಾಗ್ರಾಮ ಮಲ್ಲತಳ್ಳಿಯಲ್ಲಿ. ಅಕಸ್ಮಾತ್ ಅವರು ಬರೋಕ್ಕಾಗಿಲ್ಲ ಅಂತಂದ್ರೆ ನಾವು ವ್ಲಾಗ್ ಹಾಕ್ತೀನಿ, ಈ ವ್ಲಾಗಲ್ಲಿ ನೋಡಿ ಅಷ್ಟೇ ಫುಲ್ಲು. ಏನಂತೀಯ? ನಂಗೆ ಗೊತ್ತೇ ಇಲ್ಲ ಅಂದೆ ಹೋಗು ಒಳಗೆ. ಫೋನ್ ಮಾಡಿದಾಗ ಏನೋ ಸರ್ ಅವ್ರಿಗೆ ರೂಟ್ ಗೊತ್ತಾಗಿಲ್ಲ, ಮಿಸ್ ಆಯ್ತು, ಅದಕ್ಕೆ ಕರ್ಕೊಬರಕ್ಕೆ ಹೋಗಿದ್ದು. ಏನಿಲ್ಲ ಬಾ ಇವಾಗ ಹೇಳ್ತೀನಿ ಬಾ ಸರ್ರಿಗೆ. ಇದೇ ಗಾಯಸ್, ಇದೇ ಆಡಿಟೋರಿಯಂ ಮಾಡೋದು ಇವತ್ತು ಎಲ್ಲ ಮಚ್ಚ. ಹೇಳೋ ಏನಾರ ಮಾತಾಡೋ. ಇವತ್ತು ನಮ್ಮ ಕಲಾಕ್ಷೇತ್ರದ ಬಾಯ್ಸ್ ಅಂದರೆ ರೂಪಾಂತರ ತಂಡದಿಂದ ಪರಸಂಘದ ಗೆಂಡೆತಿಮ್ಮ ಅನ್ನೋ ನಾಟಕ ಮಾಡ್ತಾಯಿದ್ವಿ. ಅದರಲ್ಲಿ ಸೂರ್ಯ ಹಾಗೂ ನಿಮ್ಮ ಫಾಲೋವರ್ ಫ್ರೆಂಡ್ ವರುಣ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಸಪೋರ್ಟ್ ಮಾಡಿ. ನಾನು ಸೂರ್ಯ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ, ಬಂದು ಸಪೋರ್ಟ್ ಮಾಡಿ. ವ್ಲಾಗು ಲೇಟಾಗಿ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಮುಂದಿನ ನಾಟಕ ಜುಲೈ ಕಟ್ ಅಲ್ಲೇ ಅವ್ರು ಹೋಗೋ ಸರ್, ಅಲ್ಲೇ ಅವ್ರು ಹೋಗೋ ಗೊತ್ತೋಗೋ ಬರೀ ಡೌ. ಬನ್ನಿ ಕೈ ಹೋಗೋಣ ಹೊರಗಡೆ ಹೋಗ್ಬಿಟ್ಟು ನೋಡೋಣ ಏನಾಗ್ತಿದೆ ಅಂತ. ಹಾಗೆ ಜುಲೈ 4th ಮತ್ತು 6th ಕಲಾಕ್ಷೇತ್ರದಲ್ಲಿ ಶೋ ಇದೆ. ನೀವು ವರುಣನು ಮೀಟ್ ಮಾಡ್ಬೋದು, ನಾಟಕನೂ ನೋಡ್ಬೋದು. 2 ಆಫರ್ ಇದೆ. ದಯವಿಟ್ಟು ಬನ್ನಿ, ಮಿಸ್ ಮಾಡಬೇಡಿ. ಎಲ್ಲರೂ ಬನ್ನಿ ಓಕೆನಾ. ಸೊ ಇದೆ ನೋಡಿ, ಇಲ್ಲೇ ಇವಾಗ ಎಲ್ಲ ಆಡಿಟೋರಿಯಮ್ಮು. ಸೊ ಇಲ್ಲೇ ನಾಟಕ ನಡೆಯೋದು. ಇಷ್ಟು ಜನ ಇಲ್ಲಿ ಕುತ್ಕೊತಾರೆ ಎಲ್ಲರೂ ಓಕೆನಾ. ನೀವು ಬನ್ನಿ, ಅಲ್ಲೆಲ್ಲ ರೆಡಿ ಮಾಡ್ತೀರ, ಹೋಗೋಣ. ಸೆಟ್ ಆಗ್ತಿದ್ದಾರೆ ಇವಾಗೆಲ್ಲ. ನಾವು ಹೋಗಿ ಕೆಲಸ ಮಾಡಬೇಕು, ಹೋಗ್ಬಿಟ್ಟು. ಬನ್ನಿ ಹೋಗ್ಬಿಟ್ಟು ಕೆಲಸ ಮಾಡೋಣ ಫಸ್ಟು. ಇವೆಲ್ಲ ಚೆನ್ನಾಗಿ ಮಾಡು ಬಿಡೋ, ಅವ್ನು ಮಾಡಿ ಅವ್ನು ಪಾಡೋನು. ಏಯ್ ನನಗೆ ಗೊತ್ತು ರೀ, ಅವನಿಗೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಹೇಳಿ ಕಟ್ಟಿವಲ್ಲ. ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ? ಇಲ್ಲಿ ಮೇಲೆ ಅಲ್ಲಿ ಹಿಡ್ಕ ಫಸ್ಟ್ ಇಲ್ಲೇ, ನಾನೆಲ್ಲ ಆಮೇಲೆ ನೋಡ್ಕೊಂತೀನಿ. ಇವಾಗ ಕಾಸ್ಟ್ಯೂಮ್ ಯಾವುದಿದೆ ಎಲ್ಲಿದೆ ಅಂತ ನೋಡೋಕೆ ಹೋಗ್ತಿದ್ದೀವಿ ನಾವು ಅಷ್ಟೇ. ಮೇಷ್ಟ್ರೆ ನೋಡ್ರಿ, ನಮ್ದು ಇದು ತೋರಿಸಿ, ಕಾಸ್ಟ್ಯೂಮ್ ತೋರಿಸಿ, ನಮ್ಮದು ಕಾಸ್ಟ್ಯೂಮ್ ಗ್ರೀನ್ ರೂಮ್ ಅಂತಾರೆ. ಮೇಕಪ್ಪು ಪಕ್ಕದ ರೂಮಲ್ಲಿದೆ, ಮೇಕಪ್ ಮಾಡ್ಕೊಬೇಕು. ಓಕೆ, ಇದೆಲ್ಲ ಆರ್ಟಿಸ್ಟ್ಗಳೆಲ್ಲ ಬಂದು ನೀಟಾಗಿ ಸಪ್ರೇಟ್ ಮಾಡ್ಕೊಬೇಕು. ಎಲ್ಲ ಆರ್ಟಿಸ್ಟ್ಗಳು ಇಲ್ಲಿ ಇರುತ್ತಲ್ಲ, ಪ್ರತಿಯೊಂದು ಎಲ್ಲವೂ ಕೂಡ. ಆಮೇಲೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಅವ್ರ ಪಾತ್ರ ಏನೇನಿರುತ್ತೆ ಅವ್ರ ಪಾತ್ರ ಒಬ್ರು ಡಿವೈಡ್ ಮಾಡ್ತಾರೆ. ನೀಟಾಗಿ ಅವರು ತೊಗೊಬೇಕು, ನೀಟಾಗಿ ಇಟ್ಕೊಬೇಕು. ಈ ಕಡೆ ಆದ್ಮೇಲೆ ಮೇಕಪ್ ಪಕ್ಕದ ರೂಮಲ್ಲಿದೆ, ಮೇಕಪ್ ಮಾಡ್ಕೊಬೇಕು. ಓಕೆ, ಅವ್ರಿಗೆಲ್ಲ ಇದೆ, ಎಲ್ಲರಿಗೂ ಇದೆ ಮೇಕಪ್. ಆ ಕಡೆ ರಾಮ್ಕಿ ಸರ್ ಬರ್ತಾರೆ, ಮೇಕಪ್ ಮಾಡ್ಕೊಬೇಕು. ಸರಿ, ನಮ್ದು ಇದು ಕೊಡಿ, ನಮ್ಮ ಮೇಕಪ್. ಸರಿ, ನಮ್ದು ಇದು ಕಾಸ್ಟ್ಯೂಮ್ ಕೊಡ್ತೀನಿ. ಇವಾಗ ನನಗೆ ಮತ್ತು ಸೂರ್ಯಗೆ ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ. ಎಷ್ಟೋ ದಿನದ ಕನಸು ಅಂತ ನಮಗೆಲ್ಲರೂ ಹೇಳ್ತಿದ್ದೆ, ಅದು ನನಸಾಗಿದೆ. ಸ್ವಲ್ಪ ಸೆಟ್ ವರ್ಕ್ ಎಲ್ಲ ಮುಗಿಸ್ತಾ ಇದ್ವಿ. ಆ ಸೆಟ್ ವರ್ಕೆಲ್ಲ ಮಾಡಿ ನಾನೆಲ್ಲ ಸ್ಟೇಜ್ ಮೇಲೆಲ್ಲ ಸ್ವಲ್ಪ ವರ್ಕ್ ಮಾಡಿ, ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಫೋನ್ ತೊಗೊಂಡೋಗಿಲ್ಲ, ಅವ್ರು ಬೈತಾರೆ. ಅದಕ್ಕೇ ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀನಿ. ಅದಾದಮೇಲೆ ಬಂದು ಕಾಸ್ಟ್ಯೂಮ್ ಹಾಕ್ಕೊಂಡು ನಿಮ್ಗೆ ಸಿಗ್ತೀನಿ. ನೋಡಿ, ನಾನು ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಅದನ್ನ ನನಗೆ ಹತ್ರ ಹೆಂಗೆ ಹೇಳ್ಕೊಂಡ್ಕೊಂಡು ಗೊತ್ತಾಗ್ತಿಲ್ಲ. ಎಕ್ಸೈಟ್ಮೆಂಟ್ ಇದೆ. ಬನ್ನಿ ಹೋಗಿ ಮುಗಿಸ್ಕೊಂಡ್ಬಂದು ಇಲ್ಲಿ ಬಂದೆ. ಸೊ ಗೈಸ್, ಇವಾಗ ಸ್ವಲ್ಪ ಸೊಪ್ಪು ಬೇಕಿತ್ತು ಸೀನ್ಗೆ. ಸೊಪ್ಪು ಬೇಕಿತ್ತು, ಅದಕ್ಕೇನೆ ಮರ ಹತ್ಬೇಕು. ಇವಾಗ ಮರ ಹತ್ರ ಕಮಾನ್ ಸುಹಾಸ್, ಮರ ಹತ್ಲ ಮರ ಹತ್ತುವ ವೀರ. ಹತ್ತೀನಿ ಕೊಡು, ಹತ್ತೀನಿ. ಆಯ್ತದ ಮತ್ತೆ ಹೆಂಗೋ ಇಳಿತ್ಯಾ? ಪ್ಯಾಂಟ್ ಹರಿತದು. ಒಂದು ರೆಂಬಿ ಸಿಗ್ಲಿ ಗುರು. ಹೋಗೋ ಹೆಂಗೆ ಹಚ್ಚಿದ ಮರನ ಅಷ್ಟೇ ಮತ್ತ ಅವನೇ ಹತ್ತಿದ್ ಪಾಪ, ಇವ್ರು ಹಚ್ಚಿದ್ರಂತೆ. ನಾನೇ ಹಚ್ಚಿದಂಗೆ ಹಸಿ ಹಿಂಗೆ ಜನ ಹಚ್ಚಿ ಒಳ್ಳೆ ಕೆಲಸ ಮಾಡೋಣ. ಹಿಂಗೆ ಹಿಂಗೆ ಎಷ್ಟೊಂದ್ ಜನ ಹಚ್ಚಿ ಕೆಳಗಡೆ ಬೀಳ್ಸ್ಬಿಟ್ಟವ್ರೆ. ಅದಾಮ ಅಂತ ಬೈತಾನೆ ಅವನು. ಸರ್, ಇವರೆಲ್ಲ ರಾಂಗ್ ಅಲಿಗೇಷನ್ ಕಮೆಂಟ್ ಸೆಕ್ಷನ್
ಇಲ್ಲೊಂದು ಬ್ಲಾಗು ಅಲ್ಲೊಂದು ಸಾಕು ಬಿಡು ಮಾಮ್. ಬೆಕ್ಕದ ಬೇಡವಾ ಸಾಕಲ್ಲ ಹಾಂ ಸಾಕು ಮಾ ಬೇಜಾನಾಯ್ತು ಬಾ ಇಲ್ಲೊಂದು ಬ್ಲಾಗು ಅಲ್ಲೊಂದು ಗೈಸ್ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗಿದ್ದೀವಿ ನಾವಿಬ್ರು ಪಡ್ಡೆ ಹುಡುಗರು ರೆಡಿ ಆಗಿದ್ದೀವಿ. ನೋಡ್ಬೋದು ನಮ್ಮ ಕಾಸ್ಟ್ಯೂಮ್ ಹೆಂಗಿದೆ ಅಂತ. ಪಂಚ ಗಿಂಚೆಲ್ಲ ಹಾಕೊಂಡು ಮಸ್ತಾಗಿ ಚಡ್ಡಿ ಎಲ್ಲ ಹಾಕೊಂಡಿದ್ದೀವಿ. ನಮ್ಮ ಹತ್ರ ಇರೋ ಎಕ್ಸ್ಪೆನ್ಸಿವ್ ವಸ್ತುಗಳಲ್ಲ ಇವಾಗ ಇರಬಾರ್ದು. ಸೊ ಈ ವಾಲೆ, ಈ ಚೈನು, ಈ ಉಂಗುರ, ವಾಚ್ ಎಲ್ಲ ಇಬ್ಬರು ಬರ್ತೀವಿ. ಈ ಬೋಲೆ ನಾನು ತೆಗಿಯಲ್ಲ, ವಾಲೆ ತೆಗಿಬೇಕು ಮಾಮ್. ನಾನು ತೆಗಿಯಲ್ಲ, ಅದು ಪರವಾಗಿಲ್ಲ, ಹಳ್ಳಿಯವ್ರು ಹಾಕೊಂತಾರೆ. ಹಾಕಂತಾರೆ ವಾಳೆ ಹಳ್ಳಿಯವರು. ತೆಗಿಯಲ್ಲ ತೆಗಿ ವಾಳೆ ತೆಗಿ. ಹೋಗಿ ಹುಷಾರ್ ಮಾಮ್. ಸೊ ಬನ್ನಿ ಇವಾಗ. ಯಾಕೋ ಒಂಥರ ಖುಷಿ ಮತ್ತೆ ಒಂಥರ ಖುಷಿ ಆಗ್ತದೆ. ಖುಷಿ ಒಂಥರ ಭಯ. ಫಸ್ಟ್ ಟೈಮ್ fear ಅದು. ಇರ್ಲಿ ಇವಾಗ ಐಟಮ್ ಕಾಲ ಇಟ್ಬಿಡೋಣ ಬನ್ನಿ. ನನ್ನ ಚೈನ್ ನೋಡಿ ಹೆಂಗಿದೆ, ಒಂಥರ ಆವಿದಂಗೆ ಐತಲ್ಲ ಮಚ್ಚ, ಒಳ್ಳೆ ಆವಿದಂಗೆ ಐತೆ ನನ್ನ ಚೈನು, ಸಕ್ಕತ್ತಾಗೈತೆ. ಇನ್ನು ಒಳ ಇಟ್ಬಿಡೋಣ ಬನ್ನಿ. ಅದಕ್ಕೆ ಟಚ್ ಮಾಡಿ ಅದಕ್ಕೊಂದು ತೋರಣ ಕಟ್ಟಬೇಕು. ಸುಜಯ್ ಅದಕ್ಕೊಂದು ತೋರಣ. ಗೊತ್ತು ಶಿ ಇಸ್ ಮೈ ಕ್ರಶ್. ಹಾಯ್ ಗೆಂಡೆ ತಿನ್ನ ಪಡೆದಿದ್ದು ಗೆಂಡೆ ತಿನ್ನ ಅಲ್ಲ, ಗೆಂಡೆ ತಿನ್ನ ಪುಣ್ಯ ಗೆಂಡೆ ತಿನ್ನೋದು, ನಮ್ಮ ಪುಣ್ಯ ನಮಗೆ. ಏನು ಮಾಡ್ತಾ ಇದ್ದೀರಿ ನಾಟಕದಲ್ಲಿ ಪಾತ್ರ? ನಂದು ಕೆಂಪಗೌರಿ. ಕೆಂಪಗೌರಿ ಫಸ್ಟ್ ಹೇಗಿದೆ ಫೀಲಿಂಗ್ಸು? ಚೆನ್ನಾಗಿದೆ. ಒಳ್ಳೆಯದಾಗಿದೆ. ಇಲ್ಲ ಅವ್ರು ಹೊರಗಡೆ ಟಿಕೆಟ್ ಅಲ್ಲಿ ಅದೃಷ್ಟ ಮಾಡವನೆ. ಅವ್ರ ಮಾವ ಇಡೀ ಬೀದಿಗೆಲ್ಲ ಚಪ್ರ ಹಾಕ್ಸಿ ಧಾಮ್ ಧೂಮ್ ಅಂತ ಮದ್ವೆ ಮಾಡೋದಂತೆ. ಏನು ಕಿವಿಯ ದುಂಕಿ ಅಬ್ಬ ಯಾಕೆ ಸೀರೆ ಉಟ್ಕೊಂಡು ನೋಡ್ತಾ ನಿಂತಿದ್ರು. ವಿಷಯ ನಮ್ಗೆ ಅಲ್ಲ ಮುಚ್ಚಾಕೊಂಡಿವ್ನಿ. ಅವಳನ್ನೇ ಜಲ್ಸಿಡ್ಸ್ಕೊಂಡು ಅಂತ ನೋಡ್ತಿದ್ ಕಳ್ಬಟ್ಟಿ ಮಗ ನೀನು. ಈಗ ಒಳ್ಳೆ ಗಿರಸ್ತಾಡ್ದಂಗ್ ಆಡ್ತಾವ್ನೆ. ಎಲ್ಲದಕ್ಕೂ ಬೇಡ್ಕೊಂಬಂದಿರ್ಬೇಕು. ಗೆಂಡೆ ತಿಮ್ಮನ್ ಪುಣ್ಯ ಗೆಂಡೆ ತಿಮ್ಮಂದು, ನಮ್ ಪುಣ್ಯ ನಮ್ದು. ಅಲ್ರಲ್ಲ ಈ ಗೆಂಡೆ ತಿಮ್ಮ ಅವನ ಹತ್ರ
ಆ ಪ್ಯಾಟೆಯನ್ನು ಬಾಳಾಟ ಮಾಡಲ್ಲ. ನಂಗೇನು ನಂಬಿಕೆ ಇಲ್ಲಪ್ಪ. ನೋಡಂಬುದಿಲ್ಲ, ಎಲ್ಲಿಗೆ ಹೋಗ್ತಿವೆ? ಇಲ್ಲೇ ಇರ್ತೀವಲ್ಲ. ಊರಿಗೆ ಬಂದವಳು ನೀರಿಗೆ ಬರ್ಬೇಕಲ್ಲ. ಗೆಂಡ ತಿಮ್ಮ ಬತ್ತವನೆ. ಓಹೋ, ಗೆಂಡೆ ತಿಮ್ಮನವ್ರು ಬರ್ಬೇಕು. ಏನ್ಲ ತಿಮ್ಮ, ಮದ್ವೆ ಆದ್ಮೇಲೆ ಅಪ್ರೂಪ ಆಗೋಗ್ಬಿಟ್ಟಿದ್ಯಾ? ಅಪ್ರೂಪ ಗೆಂಟಿ ಸಿಕ್ಕವಳೆ, ಅಪ್ರೂಪ ಆಗ್ದೆ ಇನ್ನೇನ್ ಮಾಡ್ಯಾನು? ಪಾಪ ಅಪರೂಪ ಜನರು ತವ್ರ ಮನೆ ಸೇರ್ಕೊಂಡಿರ್ಬೇಕು. ಅದಕ್ಕೆ ನಮ್ಮ ಮುಂದೆ ನಿಜ ರೂಪ ಆಗವನೆ ಅಲ್ವಲ್ಲ ತಿಮ್ಮ? ಸುಮ್ಕಿರಲ್ಲ, ನನ್ ಪಾಡೆ ನನ್ಗಾಗೋದಲ್ಲಿ ನಿಮ್ಗೊಳ್ಳೆ ತಮಾಷೆ. ನೀನು ಮದ್ವೆನೇ ಆಗಕ್ಕಿಲ್ಲ ಅಂತ ಹೇಳ್ತಿದ್ದೆ, ಆದ್ರೆ ನೀನು ಅದೃಷ್ಟಕ್ಕೆ ಪ್ಯಾಟೆನೇ ಸಿಕ್ಬಿಟ್ಟವಳೆ. ಅವನು ಹೊಸ ಮದ್ವೆ ಗಂಡುಕಲ್ಲ, ಯಾಕಲ ತಿಮ್ಮ ಬೇಜಾರಾಗಿದೆ? ಎಂಡ್ರು ತವ್ರ ಮನೆಗೆ ಹೋಗೋದು, ಅದಕ್ಕೆ ಬೇಜಾರಾಗೋದು ಅಲ್ಲ ತಿಮ್ಮ? ಪ್ಯಾಟೆ ಸುಂದ್ರಿನ್ ಬಿಟ್ಟಿರಕ್ಕಾಗ್ದೆ ತಿಮ್ಮನವರು. ವಿರಹ ನೂರು ನೂರು ತರಹ ಅಂತ ಒದ್ದಾಡ್ತವ್ರೆ. ಅವಳು ಪ್ಯಾಟೆ ಹುಡುಗಿ, ಇವನು ಹಳ್ಳಿ ಮುಖ. ಅದಕ್ಕೆ ಅವಳು ಇವನ್ನ ಬಿಟ್ಟು ತವ್ರ ಮನೆಗೆ ಸೇರ್ಸ್ಕೊಂಡಿರ್ಬೇಕು ಅಲ್ವಲ್ಲ ತಿಮ್ಮ? ಯಾಕಲ್ಲ ಬೇರೆ ಕ್ಯಾಮೆರಾ ಇಲ್ಲ ನಿಮ್ಗೆ ಹೋಗ. ಯಾರೋ ಸಿಕ್ಬಿಟ್ರೆ ಅಷ್ಟೇ ನೀವು ನಡಿಯ. ನೋಡ್ರೆ ನೀವೇ ನಿಲ್ಲಿ ಹಮ್ಮಿಕೊಂಡು ನಡಿಲ್ಲ ಬಂದ್ಬಿಟ್ಟ ನಂದು ಇಡ್ಲಿ ಅಂತ. ಏಯ್ ನೋಡಕ್ಕಯ್ಯ ಹೆಂಗ್ ಕಾಣ್ತೀನಿ. ಕೋತಿ ಕಣ್ಣು ಕಾಣ್ತಿದ್ಯಾ? ಓ, ನೀನು ದೊಡ್ಡ ಕೋತಿ, ನಾನು ಮರಿ ಕೋತಿ. ನಾನುವೆ ನಮ್ಮ ಅವ್ವಂಗೆ ಈ ಸುದ್ದಿ ಬರ್ಬೇಡ ಅಂತ ತಾಕೀತ್ ಮಾಡ್ತೀನಿ. ನೀವೇನ್ ಹೇಳಿದ್ರು ನಾನು ಬರಕ್ಕಿಲ್ಲ. ಆ ಕೋಳಿ ನಾಗರ ಮದ್ವೆ ನಾನಂತೂ ಬರ್ಕಲ್ಲ. ನೀವೇನ್ ಹೇಳಿದ್ರು ನಾನು ಕೇಳಕ್ಕಿಲ್ಲ. ನೀವು ಪಾಲಾಗಿ ಬೇರೆ ಮನೆ ಮಾಡೋ ಗಂಟ ನಾನು ಆ ಮನೆ ಕಾಲಿಕ್ಕಿಲ್ಲ. ನಾಟಕ ತುಂಬ ಚೆನ್ನಾಗಿತ್ತು. ಒಳ್ಳೆ ಸಿನಿಮಾಗಿಂತನೂ ಸೂಪರ್ ಆಗಿತ್ತು. ಎಲ್ಲರ ಪಾತ್ರನೂ ತುಂಬ ಅದ್ಭುತವಾಗಿತ್ತು. ಹಳ್ಳಿ ಸೊಗಡು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನಾಟಕ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು. ಎಸ್ಪೆಷಲಿ ನಮ್ಮ ಮೇನ್ ಲೀಡ್ ರೋಲ್, ಹೀರೋ ಹೀರೋಯಿನ್ ಯಾರಿದ್ದಾರೆ ಅವ್ರ ಪಾತ್ರ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು. ಸೂಪರ್ ಆಗಿತ್ತು, ತುಂಬ ಅದ್ಭುತವಾಗಿತ್ತು, ಚೆನ್ನಾಗಿತ್ತು. ಥಿಯೇಟರ್ಗೆ ಹೋಗಿ ನೋಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಈ ಥರ ಬಂದು ನೋಡೋದು ತುಂಬ ಖುಷಿ ಆಯಿತು. ಟೈಮ್ ಎಷ್ಟು ಬೇಗ ಹೋಗ್ತು ಅನ್ನೋದೇ ಗೊತ್ತಾಗಲಿಲ್ಲ. ಅದ್ಭುತವಾಗಿ ನೋಡಿ ಬಂದು ಎಲ್ಲರ ಪಾತ್ರನೂ ಒಬ್ಬರಿಗಿಂತ ಒಬ್ಬರದ್ದು ತುಂಬಾ ಚೆನ್ನಾಗಿ ಮೂಡಿ ಬಂತು. ತುಂಬ ಚೆನ್ನಾಗಿತ್ತು. ಒಂದು ಅತ್ತೆ ಸೊಸೆರ ಅರ್ಥ ಮಾಡ್ಕೊಬೇಕಾಗಿದ್ದು ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಮಾಹಿತಿ ಇರುವಂಥ ನಾಟಕ ಇದು. ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯುವಂಥ ಸನ್ನಿವೇಶಗಳಿಗೂ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು. ಕೂಡು ಕುಟುಂಬದಲ್ಲಿ ಇರಬೇಕು. ಈ ಜಗಳ ಕದನಗಳು ಎಲ್ಲ ಕಡೆ ಇದ್ದಿದ್ದೇನೆ. ಕೂಡು ಕುಟುಂಬದಲ್ಲಿ ಬಾಳೋದು ಹೇಗೆ ಅಂದರೆ ಈ ನಾಟಕ ನೋಡಿ ಅದರ ಅಭಿಪ್ರಾಯ ಅವು ತುಂಬಾ ಪ್ರಭಾವ ಬೀರುತ್ತೆ ನಮ್ಮ ಮೇಲೆ. ಅದು ತುಂಬ ಚೆನ್ನಾಗಿ ಮೂಡಿಬಂತು. ಅದ್ಭುತವಾಗಿತ್ತು. ಒಂದೊಂದು ಕ್ಯಾರೆಕ್ಟರು ಫಿಲಮಲ್ಲಿ ನೋಡಿದ್ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ನಾಟಕದಲ್ಲಿ ಆ ಕ್ಯಾರೆಕ್ಟರ್ನ ಜೀವ ತುಂಬಿಸೋದು ತುಂಬ ಸಗದಾಗಿರುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಆಗಿ ಸೂಪರ್. ಥ್ಯಾಂಕ್ ಯು. ರೀಲ್ಸಲ್ಲಿ ಮಾಡುವಂತೆ ನಾವು ನೋಡ್ತೀವಿ. ಚೆನ್ನಾಗಿತ್ತು ಮಾತ್ರ. ನಿಮ್ಮ ಮಗ ಹೆಂಗ್ ಮಾಡ್ದ? ನನ್ನ ಮಗ ಸೂಪರಾಗಿ ಮಾಡ್ದೆ. ನಾನು ನೀನು ಸೂಪರಾಗಿ ಮಾಡಿದೆ. ನೀನು ಬೇರೆನಾ? ಚೆನ್ನಾಗಿತ್ತು ಎಲ್ಲ ಪಾತ್ರ. ಗೆಡ್ಡೆ ತಿಮ್ಮನ ಪಾತ್ರ ಅಂತ ಅಯ್ಯಪ್ಪ ತುಂಬ ನ್ಯಾಚುರಲ್ ಆಗಿ ಮಾಡಿದ್ರು ಅಲ್ವಾ? ಚೆನ್ನಾಗಿ ಮಾಡಿದ್ರು. ಸಖತ್ತಾಗಿತ್ತು. ಹಳ್ಳಿ ಸೊಗಡು ಎಲ್ಲ ಸಖತ್. ಫಸ್ಟ್ ಟೈಮ್ ಶೇರ್ ಆಯ್ತಿದ್ದು ನಾವು. ಬನ್ನಿ ಹೋಗೋಣ ಇವಾಗ ಮನೆಗೆ. ಹಾಯ್ ಕುಶಾನಿ, ನೋಡ್ದ ನೀನು? ಕುಶಾನಿ ಸೂಪರ್ ಆಗಿತ್ತು. ನೋಡ್ದ ಸೂಪರ್ ಆಗಿತ್ತು. ಪೂರ್ತಿಯಾಗಿ ಅವನೇ ಬರಬೇಕು, ಇನ್ನೊಬ್ರು ಬಂದ್ರೆ ಆಗಲ್ಲ. ಸೂಪರ್. ಏನ್ ಬೇಕು ಬಾ. ಇದು ಏನಿತ್ತು ಮ್ಯಾಮ್, ಬಿಫೋರ್ ವ್ಲಾಗ್ ಎಂಡ್ ಹಾಕೋಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಇದೆ.
ಇಷ್ಟು ದಿನ ನೀವು ವರುಣ್ ಆರಾಧ್ಯದು ಕಂಟೆಂಟ್ಸ್ ಏನು ನೋಡ್ತಾ ಇದ್ರಿ, ಏನು ರೀಲ್ಸ್ ನೋಡ್ತಾ ಇದ್ರಿ, ಸಾಕು. ಬರುತ್ತೆ ನೆಕ್ಸ್ಟು ಕಂಟೆಂಟ್ಸು. ವೇಟ್ ಆ್ಯಂಡ್ ವಾಚ್ ಮಾಡ್ತಿದ್ದೀವಿ. ಏನು ನೀವು ಇವಾಗ ಅವ್ರ ಕಂಟೆಂಟ್ ಹಂಗಿದೆ, ಇವ್ರ ಕಂಟೆಂಟ್ ಹಿಂಗಿದೆ, ಇವನು ಲಿಪ್ಸಿಂಕ್ ಮಾಡ್ತಾನೆ, ಕಾಪಿ ಮಾಡ್ತಾ ಇದ್ದಾನೆ, ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ನೋಡಿದ್ದೀವಿ. ನಾವು ಬರೀ ಪಾಸಿಟಿವ್ ಅಲ್ಲ, ನೆಗೆಟಿವ್ ಕಮೆಂಟ್ಸ್ನ ಪಾಸಿಟಿವ್ ಆಗಿ ತೊಗೊಂಡು ಬರ್ತಾಯಿದ್ದೀವಿ, ಸರಿಯಾಗಿ ಕೊಡ್ತಾಯಿದ್ದೀವಿ, ದೊಡ್ಡದಾಗಿ. ಓಕೆನಾ? ಸಿಗೋಣ. ಆಯಿತು, ವೆಯ್ಟ್ ಮಾಡಿದ್ರೆ ಎಲ್ಲರಿಗೂ ಬಾಯ್. ಎಸ್ ಗೈಸ್, ಸರ್ ನಮ್ಮನ್ನ ಕರೆದು ಅವಕಾಶ ಕೊಟ್ಟರು ಮಾಡೋಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಿದ್ರು. ಥ್ಯಾಂಕ್ ಯು ಸೊ ಮಚ್. ಸೀರಿಯಸ್ ಆಗಿ ಥಿಯೇಟರ್ ಗುರ್ತಿಸ್ಕೊಂಡ್ರೆ ಒಳ್ಳೆ ಪಾತ್ರ ಮಾಡ್ಬೋದು. ಮೇಜರ್ ಕ್ಯಾರೆಕ್ಟರ್ಗಳು ಬರಬೇಕು. ಸಣ್ಣ ಪಾತ್ರ ಅಲ್ಲಿ ಗೊತ್ತಾಗುತ್ತೆ ಅಟ್ಲೀಸ್ಟ್ ಓಕೆ ಸರ್. ಇಬ್ರು ಒಂದೇ ಗಾಡಿಯಲ್ಲಿ ಬಂದಿದ್ದೀರಾ? ಫೈನಲಿ ವಿ ಡಿಡ್. ಎಸ್, ಅದು ಒಳ್ಳೆ ರೆಸ್ಪಾನ್ಸಿಂದ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಫಸ್ಟ್ ಟೈಮ್ ಮಾಡಿದ್ದು ನಾವು. ಅವರು ನೀವು ಮೊದಲನೇ ಸಲ ಮಾಡಿದ್ದೀರಾ ಅಂತಲೇ ನಮ್ಗೇನು ಹೇಳಿಲ್ಲ. ಸಖತ್ತಾಗಿ ಮಾಡಿದ್ದೀರಾ. ನೆಕ್ಸ್ಟ್ ನಿಮಗೆ ಲೀಡ್ ರೋಲ್ ಕೊಡ್ತೀನಿ. ಇಬ್ರಿಗೂ ಆ ಕೆಪಾಸಿಟಿ ಇದೆ ಅಂತಂದ್ರು ತುಂಬಾ ಖುಷಿ ಐತಿ. ನಾವು ಇದಕ್ಕಿಂತ ದೊಡ್ಡದು ಯಾವ ಅವಾರ್ಡು ಇಲ್ಲ, ಏನೂ ಇಲ್ಲ. ಇದು ಸಾಕು, ಇದು ಸಾಕು. ಇಷ್ಟು ಇದೆಯಲ್ಲ, ಇದು ಸಾಕು. ಇನ್ನು ಇನ್ನು ಮೊದಲನೇ ಹೆಜ್ಜೆ. ಇನ್ನೂ ದೊಡ್ಡ ದೊಡ್ಡ ಹೆಜ್ಜೆಗಳು ಇಕ್ಬೇಕು ನಾವು ಇಬ್ರು ಜೊತೆಗೆ ಮಾಡೋ ಅಂತ ಅವಾಗ ಹೇಳಿದ್ವಿ. ಇನ್ನು ಮಾಡ್ತಾನೆ ಇದೀವಿ. ಇವಾಗ ಅದು ನೆರವೇರ್ತು, ಟೈಮ್ ಬಂತು. ಇದು ಸಣ್ಣ ಪಾತ್ರ ನಿಮಗೆ ಇಷ್ಟ ಆಗುತ್ತೆ, ಇನ್ನ ದೊಡ್ಡ ದೊಡ್ಡ ಪಾತ್ರ ಬರುತ್ತೆ, ಕಾಯ್ತಾ ಇರಿ ಅಲ್ಲಿವರೆಗೂ. ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ನಿಮ್ಗೆ ಇಷ್ಟ ಇರೋ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ನಿ ನಮಗೆ ಪ್ರೋತ್ಸಾಹ ಮಾಡಿ, ಸಪೋರ್ಟ್ ಮಾಡಿ. ಚಪ್ಪಾಳಿ ಹೊಡಿದ್ರೆ ನಮ್ಗೆ ಅದೇ ಸಾಕು ಅಲ್ವಾ? ಓಕೆ, ಬಾಯ್. ಮೀಟ್ ಟು ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್.